ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಫೈನ್. ಸರ್ ಈ ಲೆವೆಲ್‌ಗೆ ಡೊಮೆಸ್ಟಿಕ್ ಇನ್‌ಫ್ಲೋಸ್ ಇದ್ರೂ ಕೂಡ ಈಗ ಯುಎಸ್ ಮಾರ್ಕೆಟು, ಸೌತ್ ಕೊರಿಯಾ ಮಾರ್ಕೆಟ್‌ಗಿಂತ ನಾವು ತುಂಬಾ ಅಂಡರ್ ಪರ್ಫಾರ್ಮ್ ಮಾಡಿದಕ್ಕೆ ಕಾರಣ ಏನು ಸರ್? ಎಫ್.ಐ.ಐ ಮಾಡ್ತಾನೆ ಇದಾನಲ್ಲ, ಇನ್ನು ಏನೇನ್ ಹಾಕಿದ್ರು ಮಾಡ್ತಾ ಇದ್ದಾನೆ. ಅದೇ ಕಾರಣ. ಸೊ ಈ ರೀತಿಯಾದಂತ ಒಂದು ಕಾರಣ ಇರುವಾಗ ಫಂಡಮೆಂಟಲಿ ನಿನ್ನ ಕಂಪನಿ ಯಾವುದು ಯುನಿಕ್ ಆಗಿ ಒಂದು ಪ್ರಾಡಕ್ಟ್ ಮಾಡಿಲ್ಲ. ಆ ಓಕೆ ಸರ್. ಮೀಟುನೇ ಈಗ ಏರ್ ಬಸ್ ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಏನು ನಾವೇ ಮಾಡ್ಬಿಟ್ವಿ ಇಂಡಿಯಾದ ಅಚೀವ್ಮೆಂಟ್ ಅಂತೆಲ್ಲ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆಕ್ಚುಲ್ ಆಗಿ ಏನ್ ನಡೆದಿದೆ, ರತನ್ ಟಾಟಾ ಏರ್ ಬಸ್ ಹೇಳಿದ್ದಾರೆ ಅಂದ್ರೆ ಮಾರುವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ 2 ಪ್ಲೇನ್ಗೆ ಇಂಡಿಯಾದಲ್ಲಿ ಅಸೆಂಬಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದನ್ನ ನಾವು ತಗೋತೀವಿ. ಅವ್ನು ಟಾಟಾ ನಿಟ್ಟು ಕಾಂಟ್ರಾಕ್ಟ್ ಕೊಟ್ಟ. ಟಾಟಾ ನೆಟ್ಟು ಬೋಲ್ಟ್ ಸ್ಕ್ರೂ ಎಲ್ಲ ಇಟ್ಟು ಅದನ್ನ ಟೈಟ್ ಮಾಡಿ ಫ್ಲೈಟ್ ನ ಹಾರಾಡೋ ಹಾಗೆ ಮಾಡ್ಬಿಟ್ಟ. ಅದನ್ನೇನೋ ಪ್ರೌಡ್ ಮೂಮೆಂಟ್ ರತನ್ ಸರ್ ವಿಜಿಗಾರ್ ಅಂತೆಲ್ಲ ಹೇಳಿದ್ರು. ಅಂದ್ರೆ ಪಾರ್ಟ್ ಆಗಿ ಕಾರ್ ಕೊಡ್ತಾರೆ. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನೀನ್ ಕೂತ್ಕೊಂಡು ಎಲ್ಲ ಪಾರ್ಟ್ ಆಗಿ ಸೇರಿಸ್ಬಿಟ್ಟು ಹಾರಾಡ್ತಾ ಇದೆ ಫ್ಲೈಟ್ ಅಂತ. ರೈಟ್ ಸರ್. ಇದ್ರಲ್ಲಿ ಈಗ ಸಂದೇಹ ಏನು ಅಂತಂದ್ರೆ ಯುಎಸ್, ಸೌತ್ ಕೊರಿಯಾ ಮಾರ್ಕೆಟ್‌ಗಿಂತ ನಾವು ಅಂಡರ್ ಪರ್ಫಾರ್ಮರ್ ಇದೆ ಅಂತ ಅಂದ್ರೆ ಎಲ್ರೂ ದುಡ್ಡನ್ನ ತಗೊಂಡು ಹೊರಗಡೆ ಹೋಗ್ತಾ ಇದೆ. ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಆಗೋಯ್ತಲ್ವಾ ಸರ್? ಇನ್ನು 23 ಟೈಮ್ಸ್ 25 ಟೈಮ್ಸ್ ಅಂದ್ರೆ ನಿನ್ನ ಅರ್ನಿಂಗ್ಸ್ ಗ್ರೋತ್ ಈಸ್ ಫಾಲಿಂಗ್ ಫಾಸ್ಟರ್ ದೆನ್ ವಾಟ್ ಯು ಪ್ರೊಜೆಕ್ಟೆಡ್. ಪ್ರಾಫಿಟ್ ಇಲ್ವಲ್ಲ ಈಗ ಲಿಸ್ಟರ್ ಯಾವ್ದ್ರಲ್ಲೂ. ನೀನು ಅರ್ನಿಂಗ್ಸ್ ರೇಷಿಯೋನ ಹಾಕ್ ನೋಡು. ಓಕೆ. ಈಗ ಇನ್ನೊಂದೇನಂದ್ರೆ 5 ವರ್ಷದಿಂದ ರಿಟರ್ನ್ಸೇ ಇಲ್ದೇ ಇರುವಂತ ಒಂದು ಸೆಟ್ ಆಫ್ ಕಂಪನೀಸ್ 4-5 ಕಂಪನಿ ತೆಗ್ದಿದ್ದೀನಿ ಸರ್. ಅದರಲ್ಲಿ ನೀವು ಅದು ಹೇಗೆ ಅಂತ ಹೇಳಿದ್ರಿ ಅಂತಂದ್ರೆ ಈಗ ಅಂಡರ್ ವ್ಯಾಲ್ಯೂಡ್ ಅನ್ನೋ ತರ ಇದ್ರೆ ನಾವೇನಾದ್ರೂ ಟಿಫನ್ ಕಾಫಿ ರೇಂಜ್ ಅಲ್ಲಿ ಏನಾದ್ರೂ ಮಾಡೋದಕ್ಕಾಗುತ್ತಾ ಅಂತ ನೋಡ್ತೀವಿ. ರಿಲಯನ್ಸ್ 4 ವರ್ಷದಿಂದ ರಿಟರ್ನ್ ಇಲ್ಲ. 5 ವರ್ಷದಿಂದ ಇಲ್ಲ ಅನ್ಕೋತಾ ಇದೀನಿ. 4 ವರ್ಷದಿಂದ ಇಲ್ವಾ? 4 ವರ್ಷ ನಾನು ಹೇಳೋದೆಲ್ಲಾನು ಟೂ ಪಾಯಿಂಟ್ ಅಲ್ಲ ಸರ್. ಸುಮ್ನೆ ಓವರ್ ಆಲ್ ಆಗಿ ಹೇಳ್ತೀನಿ. 4-5 ವರ್ಷದಿಂದ ರಿಟರ್ನ್ ಇಲ್ಲ. ಮುಂದಿನ 4-5 ವರ್ಷಕ್ಕೂ ರಿಟರ್ನ್ ಇರಲ್ಲ. ಏನ್ ಸರ್ ಹಿಂಗೆ ಹೇಳ್ಬಿಟ್ವಿ? ಈಗ ಹೆಂಗೆ ಅಂತಂದ್ರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವರೇ ರಿಟೈಲ್ ಇನ್ ಜಿಯೋ ಮಾಡ್ಬಿಟ್ಟು ಸ್ಪೇಸ್ ಎಕ್ಸ್ ಮಾಡಿದ್ಮೇಲೆ ಇವ್ನ್ ಮಾಡ್ಬಿಟ್ಟು ನಾನು ಮಾಡ್ದೆ ಅಂತ ಜಿಗಿತಾ ಇರ್ತಾನೆ. ಅದೇ ಸರ್. ಇದು ಸ್ಪೇಸ್ ಎಕ್ಸ್ ಬೇರೆ, ನಾನು ಶ್ರೀಮಂತ ಆಗ್ಬಿಟ್ಟೆ ಅಂತ ಹೇಳಿ ಅದೊಂದು ದೊಡ್ಡ ನ್ಯೂಸ್ ಆಗಿ ಹೋಗ್ತಾ ಇದೆ. ಈ ರೀತಿ ಇರೋವಾಗ ನಾನೊಬ್ಬ ಈ ರೀತಿ ಇದೀನಿ. ಅದಕ್ಕೆ ಒಂದು 2 ಪಾಯಿಂಟ್ ಏನಂತಂದ್ರೆ ಈಗ ರಿಟೈಲ್ ಅಲ್ಲೂ ಜಿಯೋದಲ್ಲೂ ಅದನ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಅಂದ್ರೆ IPO. IPO ಹಾಕಿ ವ್ಯಾಲ್ಯೂಯೇಷನ್ ಹಾಕಿ ಇದೆ ನಾನೇ ಅಂತ ಹೇಳ್ತಾನೆ. ಜಿಯೋ ಅಂಡ್ ರಿಟೈಲ್ IPO ಹಾಕಿಲ್ಲ ಅಂತಂದ್ರೆ ವ್ಯಾಲ್ಯೂಯೇಷನ್ ಬರೋದಿಲ್ವಲ್ಲ. ಅದಾದ್ಮೇಲೆ ಹೆಚ್ಚು ಏನ್ ಸರ್, ಒಂದು 6 ವರ್ಷದಿಂದ ಅದು ಇನಿಷಿಯಲ್ ವ್ಯಾಲ್ಯೂನೇ ತುಂಬಾ ಹೈ. ಏಷ್ಯನ್ ಪೇಂಟ್ಸ್ ಅದೇ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ನೆಸ್ಲೆ ಮೇಲೂ ಇದೇ ಪ್ರಾಬ್ಲಮ್ ಇರುತ್ತೆ. ಮಾರುತಿ ಸುಜುಕಿ ಸರ್ 2 ವರ್ಷದಿಂದ ಹೌದು, ಸರ್ ಈಗ ತುಂಬಾ ಅಗ್ರೆಸಿವ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಪುಷ್ ಮಾಡ್ತಾ ಇದ್ದಾರೆ. ಅದನ್ನ ಮಾಡ್ತಾ ಇರೋದು ಟಾಟಾ ಪುಷ್ ಮಾಡ್ತಾ ಇರೋದು. ಮಾರುತಿ ಕೂಡ ಮಾಡ್ತಾ ಇದ್ದಾರೆ ಸರ್. ಈ ವಿಟಾರ್ ಅಲ್ಲ ಒಂದೇ ಒಂದು ಕಾರ್, ಅದು ತುಂಬಾ ಕಾಸ್ಟ್ಲಿ ಕಾರ್. ಈಗ ನೀವು ಟಿಯಾಗೋದಲ್ಲಿ ಬ್ಯಾಟ್ರಿನ ಮಾರಿದ ಇವನು ಕೂಡ ಬ್ಯಾಟ್ರಿ ಸರ್ವಿಸ್ ನ ತಗೊಂಡ್ ಬಂದ್ಬಿಟ್ಟ. ನೀವು ಈಗ ಎಲೆಕ್ಟ್ರಿಕ್ ಇದು ಯಾವಾಗ ಮ್ಯಾಟರ್ ಆಗುತ್ತೆ ಅಂತಂದ್ರೆ 30% ಆಫ್ ಯುವರ್ ಟರ್ನ್ ಓವರ್ ಎಲೆಕ್ಟ್ರಿಕ್ ಕಾರ್ ಮಾಡ್ಬೇಕು. ಬಂದ್ಬಿಡೋ ತರ ಇದೆಯಲ್ಲ. ಪೆಟ್ರೋಲ್ ಅಲ್ಲಿ ಈಗ ಒಂದು 20% ಅಷ್ಟು ಎಥನಾಲ್ ನ ಮಿಕ್ಸ್ ಮಾಡಿ ಚಿನ್ನ ಗಾಡಿಗಳಲ್ಲಿ ಪೆಟ್ರೋಲ್ ಪಂಪ್ ಫ್ಯೂಯಲ್ ಈ ಪ್ರಾಬ್ಲಮ್ ಬರ್ತಾ ಇದೆ. ತುಂಬಾ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾನೆ ಇದೀವಿ. ಜರ್ಮನ್ ಕಾರ್ಸ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀವಿ. ಈ ಫ್ಯೂಯಲ್ ಪಂಪ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಈಗ ಎಥನಾಲ್ ಏನಂದ್ರೆ ಈಗ ಅಕ್ಕಿನ ನಾವು 43 ರೂಪಾಯಿಗೆ ತಗೋತೀವಿ. ಈ 43 ರೂಪಾಯಿನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಗೋಡೌನ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು, ಗೋಡೌನಲ್ಲಿ ಸ್ಟೋರ್ ಮಾಡೋದಕ್ಕೆ ಗೋಡೌನು ಅದ್ರ ಚಾರ್ಜು 22 ರೂಪಾಯಿಗೆ. ಅಂದ್ರೆ ನಾವು 43 ರೂಪಾಯಿಗೆ ತಗೊಂಡು 22 ರೂಪಾಯಿಗೆ ಮಾರ್ತಾ ಇದ್ದೀವಿ. 43 ರೂಪಾಯಿಗೆ ತಗೊಂಡು 22 ರೂಪಾಯಿಗೆ ಮಾರ್ತಾ ಇದೀವಿ. ಸಬ್ಸಿಡಿನಲ್ಲಿ ಮಾಡ್ತೀರಾ? ಅದನ್ನ ಅವನು ಎಥನಾಲ್ ಆಗಿ ಬದಲಾಯಿಸಿ ನಿಮ್ಗೆ ಕೊಡ್ತಾ ಇದ್ದಾನೆ. ಬಟ್ ಇದು ಫ್ಯೂಯಲ್ ಎಫಿಷಿಯಂಟ್ ಇಲ್ಲ. ಯಾಕೆ ಅಂತಂದ್ರೆ ನೀನು ಫಸ್ಟ್ ಅದನ್ನ ಈಗ 43 ರೂಪಾಯಿಗೆ ತಗೋತೀಯ ಅಲ್ವಾ, ಅದಕ್ಕೆ ನೀನು ಪೆಟ್ರೋಲ್ ಡೀಸೆಲ್ ಹಾಕಿ ಪಂಪ್ ಹುಡಿದು ನೀರ್ ತೆಗಿತಾ ಇದೆಯಾ ಹೊರಗಡೆ, ರೈಟಾ? ಇರಿಗೇಷನ್ ಪಂಪ್ಸ್ ಕ್ಯಾಸಿನ್ ಅಂಡ್ ಡೀಸೆಲ್ ನಾರ್ಮಲಿ. ಇಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಅಂತಂದ್ರೆ ಕೋಲ್ ಯೂಸ್ ಮಾಡಬೇಕು, ಕರೆಕ್ಟಾ? ಅದಾದ್ಮೇಲೆ ನೀರು ಫ್ರಪ್ ಅಂದ್ರೆ ಈ ವಾಟರ್ ಇಂಟೆನ್ಸಿವ್ ಕ್ರಾಪ್, ಬೋತ್ ಶುಗರ್ ಅಂಡ್ ರೈಸ್ ವಾಟರ್ ಇಂಟೆನ್ಸಿವ್ ಕಾರ್ಪ್. ಸೊ ಯು ಆರ್ ಯೂಸಿಂಗ್ ಬಾರೋಡ್ ಎನರ್ಜಿ, importing fuel for this energy and then will producing rice. ಆ ರೈಸ್ ನ ಅಡ್ಡ ಬೆಲೆಗೆ ಆಯಿಲ್ ಆಗಿ ಬದಲಾಯಿಸಿ there is no way to replace petrol. So you have to do it from rice and other things. ಓಕೆ ಸರ್, ಅದನ್ನ ಮಾಡ್ಬಿಡ್ತಾರೆ ಅಂತ ಈಗ ಓವರ್ ಪೀರಿಯಡ್ ಆಫ್ ಟೈಮ್. ಎತ್ತನ ಹಾಗೆ ಬೇಡವಲ್ಲ ಸರ್, ನಾವೆಲ್ಲ ಇವಿಗೆ ಬದಲಾಗ್ಬಿಟ್ರೆ ಎತ್ತನಾಗೆ ಕೆಲಸನೇ ಇರಲ್ಲ. ಆ ರೀತಿ ಇರೋವಾಗ ಮಾರುತಿ ಸುಜುಕಿ ಬೇಡವೇ ಬೇಡ. ಯಾಕೆಂತಂದ್ರೆ ಈ ಪ್ಯಾರೆಂಟ್ ಕಂಪನಿ ಟೊಯೋಟೋ ಅವನೇ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಗೆ ಇದಾಗಿಲ್ಲ. ಅವ್ನು ಬರೀ ಹೈಬ್ರಿಡ್ ಅಲ್ಲಿ ಮಾತ್ರನೇ ಸ್ಪೆಷಲಿಸ್ಟ್. ಅದಾದ್ಮೇಲೆ M&M
ಹೆಚ್ಚು ಕಡಿಮೆ ಒಂದ್ 2 ವರ್ಷ. ಯಾಕಂತಂದ್ರೆ ಬೇಸಿಕ್ಲಿ ಡಿಮ್ಯಾಂಡೇ ಇಲ್ವಲ್ಲ. ಅವರ ಇವಿ ಸೇಲ್ಸ್ ಎಲ್ಲ ಎಗ್ರಿದೆ. ಅವರ ಎಸ್‌ಯುವಿ ಸೇಲ್ಸು ಎಗ್ರಿದೆ. ಕೇಳಿದ್ರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಲೇಬರ್ ಇಲ್ಲ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಅದಾದ್ಮೇಲೆ ಕೋಟಕ್ ಮಹೀಂದ್ರ 5.5 ವರ್ಷದಿಂದ ನೋ ರಿಟರ್ನ್. ಯಾಕೆಂತಂದ್ರೆ ಅವನು ಆಲ್ರೆಡಿ ತುಂಬಾ ಹೈ ವ್ಯಾಲ್ಯೂನಲ್ಲಿ ಇದ್ದ. ಅವನೀಗ ಲೋನ್ ಕೊಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ದಾನೆ. ಅದರಿಂದ ಅದು ಹಿಂಗೆ ಸರ್ವೈವ್ ಆಗ್ತಾನೆ ಇದೆ. ಬಟ್ ನೋ ಬಿಗ್ ನ್ಯೂಸ್ ಅಬೌಟ್ ಇಟ್. ಬಜಾಜ್ ಆಟೋ ಹೆಚ್ಚು ಕಡಿಮೆ 2 ವರ್ಷ ನೋ ರಿಟರ್ನ್. ಹೌದು, ನೋ ರಿಟರ್ನ್. ಸರ್ ಇದು 2.5 ವರ್ಷ, 1 ವರ್ಷ, 3 ವರ್ಷ. ವ್ಯಾಲ್ಯೂನ ಅವಶ್ಯಕತೆನೇ ಇಲ್ದಂಗೆ ನೀನ್ ಇಯರ್ಸ್ ಬಿಟ್ಟಿದ್ಯಲ್ಲಪ್ಪ. ಅದನ್ನೇ ಹೇಳ್ದೆ, ಈ ಇಯರ್ ಮುಗ್ದೋದ್ರೆ 3 ಇಯರ್ಸ್ ಓಕೆ ಆಗ್ಬಿಡುತ್ತೆ. ಫೇರ್. ಹಾಗಿದ್ರೆ ಈಗ ಏನ್ ನಡಿಬೇಕು ಅಂತಂದ್ರೆ ಓವರ್ ವ್ಯಾಲ್ಯೂಡ್ ಆಗಿದ್ರೆ ನಾ ಅದನ್ನ ಮಾರ್ಬಿಟ್ಟು ಮಾರ್ದಂಗೆ ಅವನು ಒಬ್ಬ ಮಂಗತ್ತ ಆಡೋದಕ್ಕೆ ಸಿಪ್ಪು ಕೊಟ್ಟ ಅಂದ್ರೆ ಅವ್ನ್ ಮಂಗತ್ತ ಆಡ್ತಾ ಅದೇ ಇರ್ತಾನೆ. ಸರ್ ಈಗ ಇದರಲ್ಲಿ 2 ಪಾಯಿಂಟ್. ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಹಂಗಂತಂದ್ರೆ ಒಂದೇ ಒಂದು ಬಾಸ್ ಸ್ಟ್ರೀಟ್ ಫ್ರೆಂಡ್ ಗಲ್ಲು ಹಂಗೆ ಬ್ರೇಕ್ ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ. ಓಕೆ ಫೇರ್. ಇಲ್ಲ ಈಗ ನನ್ನ ಪ್ರಶ್ನೆ ಸಾಮಾನ್ಯ ಜನರ ಕಡೆಯಿಂದ ಬರ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ 2 ಆಪ್ಷನ್. ಒಂದು ನಾವು ಒಳಗಡೆ ಎಂಟ್ಲ್ ಆಗ್ಬೇಕು, ಇಲ್ಲ ಅಂತಂದ್ರೆ ಅಲ್ಲಿಂದ ಎಕ್ಸಿಟ್ ಆಗ್ಬೇಕು. ರ್ಯಾಲಿ ಜಾಸ್ತಿ ಆಗಿದೆ ಅಂತಂದ್ರೆ ಈಗ 2 ವರ್ಷದಿಂದ ಎಕ್ಸಿಟ್ ಮಾಡ್ಲೇಬೇಕು. ಸೊ ಆ ರೀತಿ ಒಂದು ಸಿಚುವೇಶನ್. ಇಲ್ಲ ಅಂತಂದ್ರೆ ಒಂದ್ 2-3 ವರ್ಷ ಅಂತಂದ್ರೆ ತುಂಬಾ ಬೆಲೆ ಕಡಿಮೆ ಇದೆ, ಎಂಟರ್ ಮಾಡ್ಬೇಕು. ಡೆಫಿನೆಟ್ ಆಗಿ ಎಕ್ಸಿಟ್ ಮಾಡ್ಬೇಕು. ಆದ್ಯತೆಗಳಿಲ್ಲ ಡೆಫಿನೆಟ್ ಆಗಿ ಹಿಡಿಯುತ್ತೆ. ಅದು ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ಒಂದು ಪಾಯಿಂಟ್ ಯಾವ್ದಲ್ಲೇ ಮಾರ್ಕೆಟ್ ಓವರ್ ಆಲ್. ಮಾರ್ಕೆಟಿಗೆ ಹೆಂಗೆ ಏರುತ್ತೆ ಅಂತಂದ್ರೆ ಹೊರದೇಶದಿಂದ ದುಡ್ಡು ಬಂದ್ರಷ್ಟೇ ಅದು ಏರೋದು. ಆಲ್ರೆಡಿ ಕಾರ್ಪೊರೇಟ್ಸ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟೇ ಇಲ್ಲ. ಈಗ ಇನ್ವೆಸ್ಟ್ ಮಾಡ್ದಂಗೆ ಎಲ್ಲಿಂದ ರಿಟರ್ನ್ ಜನರೇಟ್ ಮಾಡ್ತೀಯಾ? ಅಂಡ್ ನೀನು ಈ ಬ್ಯಾಂಕ್ ಡೆಪಾಸಿಟ್ ತಗೊಂಡೇ ಸಾಲ ಕೊಡೋದು. ಸಾಲ ತಗೊಂಡು ಸಾಲ ಕೊಡುತ್ತೆ. ಬ್ಯಾಂಕಿಗೆ ಸಾಲ ಕೊಡೋದಕ್ಕೆ ಯಾರು ಬರ್ತಾ ಇಲ್ಲ. ನೀ ಅಲ್ಲಿಂದ ಸಾಲ ಕೊಡ್ತೀಯಾ? ಓಕೆ ಸರ್. ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.